ಸ್ನೇಹಿತರೆ ನಮಸ್ಕಾರ. ಹೆಸರು ವೇಣುಗೋಪಾಲ್ ಅಂತ ಹೇಳಿ. ನಾವೊಂದು ಡಿ ಎಚ್ ಆಫೀಸ್ಗೆ ಭೇಟಿಯಾಗಿದ್ವಿ. ಡಿ ಎಚ್ ಹೆಸರು ತಿಮ್ಮಯ್ಯ ಅಂತ ಹೇಳಿ. ಸೊ ಅವ್ರು ಇರಲಿಲ್ಲ. ನಮ್ಮದೇ ಆದಂಥ ಒಂದು ಸಮಸ್ಯೆ ತೊಗೊಂಡು ಬಂದ್ವಿ ನಾವು. ಕಳೆದ ಬಾರಿ ಬಂದು ಸಿಗಲಿಲ್ಲ ಅವರು. ಅವ್ರು ಇನ್ಚಾರ್ಜ್ ಮೇಡಮ್ ಹೆಸರು ಅಸಿಸ್ಟೆಂಟ್ ಅಂತ ಹೇಳಿದ್ರು. ಇದ್ದಾರೆ. ಸೊ ಇವರು ಮನವಿ ಪತ್ರನ ಕೊಡ್ತಾ ಇದ್ದೀವಿ. ಸೊ ವಿಷಯ ಏನಂತ ಹೇಳಿದ್ರೆ, ನಮ್ಮ ಕಡಬ ತಾಲೂಕಿನ ನೆಲ್ಲೇಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಹಲವಾರು ಗ್ರಾಮಗಳಿದ್ದಾರೆ. ಅಲ್ಲಿ 10,000ಕ್ಕಿಂತ ಅಧಿಕ ಜನ ವಾಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ತುರ್ತು ಚಿಕಿತ್ಸೆಗೆ ಲಭ್ಯವಾಗುವಂಥ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ಅಲ್ಲಿ ಸುಮಾರು ಜನರಿಗೆ ಸಂಕಟ ಆಗ್ತದೆ, ಕಷ್ಟ ಆಗ್ತದೆ. ಇದು ಸಲುವಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತ ಯಾರು ಸಚಿವರಿದ್ದಾರೆ ಅವರು ಕೂಡ ಪತ್ರ ಬರೀತಾ ಇದ್ದೀವಿ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾರಿದ್ದಾರೆ ಅಧಿಕಾರಿ PHO ಅವರು ಕೂಡ ನಾವು ಮನವಿ ಕೊಡಬೇಕು ಅಂತ ಬಂದದ್ದು ಇಲ್ಲ ಇಲ್ಲಿ ಅವರು. ಹಾಗಾಗಿ ಅವ್ರ ಅಸಿಸ್ಟೆಂಟ್ ಕೊಡ್ತಾ ಇದ್ದೀವಿ. ಸೊ ಕೂಡಲೇ ಇದಾಗಬೇಕು. ಏನಂತ ಹೇಳಿದ್ರೆ ಆಂಬುಲೆನ್ಸ್ ವ್ಯವಸ್ಥೆ ಕೂಡಲೇ ನಿರ್ಮಾಣ ಆಗಬೇಕು. ಜೊತೆಗೆ ಯಾವ್ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಇದೆಯೋ ಒಂದು ಕಾಲ್, ಜಸ್ಟ್ ನಾವು ಒಂದು ಕಾಲ್ ಮಾಡಿದ್ರೆ ಬಂದಲ್ಲಿ ಲಭ್ಯ ಆಗುವಂಥ ವ್ಯವಸ್ಥೆ ಇರಬೇಕು. ನೆನಪಿಲ್ಲ ಮೇಡಮ್, ನಾವು ಕಾಲ್ ಮಾಡಿ 10 ಸರಿ ಕಾಲ್ ಮಾಡ್ಕೊಂಡು ನಮಗೆ ಕಾಲ್ ಮಾಡ್ತಾ ಇಲ್ಲ ಮತ್ತೆ ಕೋಡೆ ಕಟ್ ಮಾಡಿಬಿಡ್ತಾರೆ. ಕೋಡೆ ಅಟೆಂಡ್ ಮಾಡೋದಿಲ್ಲ, ಫೋನ್ ಅಟೆಂಡ್ ಮಾಡೋದು ಆಗಲಿಲ್ಲ. ಸೊ ಸುಮಾರು ಮಾತಾಡಬೇಕು ಅಂತ ಬಂದ್ವಿ. ಅವರಿಂದ ನಮಗೆ ತೊಂದರೆ ಇಲ್ಲ. ಅವರು ಏನೋ ನೆಕ್ಸ್ಟ್ ನಮಗೆ ಬಂದರೆ ಸಿಕ್ಕಿದ್ರೆ ಅಪಾಯಿಂಟ್ಮೆಂಟ್ ಮಾಡ್ಬೇಕು ನಂಬರ್ ತೊಗೊಂಡು ಸ್ವಲ್ಪ ಗಂಭೀರವಾಗಿ ಪರಿಗಣಿಸೋದಕ್ಕೆ ಹೇಳಿ. ಯಾಕಂದರೆ ಇದರಲ್ಲಿ ನಾವು ಬರ್ತಿದ್ದೀವಿ ನಿಮಗೆ ಸಮಸ್ಯೆ ಆಗ್ತಾಯಿದೆ ಅಂತೇಳಿ. ದಯವಿಟ್ಟು ಇದನ್ನು ಒಂದು ಸಾಧ್ಯವಾದಷ್ಟು ನಮ್ಮ ವ್ಯವಸ್ಥೆ ಮಾಡಿಬಿಟ್ಟು ತುಂಬ ಒಳ್ಳೆಯದು. ಹಾಗಾಗಿ ಇನ್ನೊಂದು ಸ್ವಲ್ಪ ಬೇರೆ ಏನೋ ಕಾರಣ ಉಂಟು, ಅದು ಹೇಳ್ತಾರೆ. ಈಗ ಬನ್ನಿ ನವೀನ್ ಹೇಳಿ ಹೇಳ್ಬೋದು ಅಂತ ಹೇಳ್ಬೋದು. ಮೇಡಮ್, ಇದು ಶವಗಾರ ತಾಲೂಕು ಆಸ್ಪತ್ರೆ ಸಿವಿಲಿಯರ್ ಶವಗಾರದ ವಿಷಯದಲ್ಲಿ ಕಳೆದ 5-6 ತಿಂಗಳಿಂದ ಏನು ರೆಸ್ಪಾನ್ಸ್ ಮಾಡಿರಲಿಲ್ಲ. ನಾವು ಇದರ ಬಗ್ಗೆ ನಾವು PWD ಲೋಕೋಪಯೋಗಿ ಇಲಾಖೆಯವರಿಗೆ ಲೆಟರ್ ಹಾಕಿ ಅಲ್ಲಿಂದ ನಾವು ಕೂಡಲೇ ನಮ್ಮ ಮುಂದ್ಗಡೆನೆ ಅವರು ತರಿಸಿಕೊಟ್ಟಿದ್ದಾರೆ. ಲೆಟ್ರನ್ನು ತರಿಸಿಕೊಟ್ಟ ಮೇಲೆ ಮತ್ತೆ ಅವರೀಗ ನಿಮಗೆ ಕೂಡ ಲೆಟರ್ ಬಂದಿರಬೇಕು, ಇದನ್ನು ನಿಮಗೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಮಾಡಿ ಅದೊಂದು PWD ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರಿಗೆ ತಿಳಿಸಿ ಆದಷ್ಟು ಬೇಗ 1 ತಿಂಗಳ ಒಳಗಡೆ ನೀವು ಮಾಡಿಸಿಕೊಡ್ಬೇಕು ಮೇಡಮ್. ಇನ್ನು ಅದನ್ನು ಮೌಲ್ಯಮಾಪನ ಮಾಡಿ ರಿಮೂವ್ ಮಾಡೋದು ಕೆಲಸ ಮಾತ್ರ ಬಾಕಿ ಈಗ. ಆಮೇಲೆ ಇನ್ನೊಂದು, ಸುಳ್ಯ ತಾಲೂಕು ಆಸ್ಪತ್ರೆಯಲ್ಲಿ ಸರ್ಕಾರದ ಇದರ ಪ್ರಕಾರ ಕ್ಯಾಂಟೀನ್ ಇದೆ ಮೇಡಮ್. ಅದೀಗ 6 ವರ್ಷ ಆಯ್ತು ಈಗ ಟೆಂಡರ್ ಆಗಿ. ಟೆಂಡರ್ 3 ವರ್ಷಕ್ಕೆ ಮಾತ್ರ ಇರೋದು. ಇದರಲ್ಲಿ ನಾವು ಎಲ್ಲ ದಾಖಲೆಗಳನ್ನೆಲ್ಲ ನಾವು RTI ಮಾಹಿತಿ ಇದರಲ್ಲಿ ತಗೊಂಡಿದ್ದೀವಿ ನಾವೀಗ. 2023ರಲ್ಲಿ ಈ ಟೆಂಡರ್ ಮುಗಿದಿದೆ. 23ರಲ್ಲಿ ಮುಗಿದ್ರು ಕೂಡ 26 ಆದರೂ ಕೂಡ ಇನ್ನೂ ಕೂಡ ಹೊಸ ಟೆಂಡರ್ ಕರೆದಿಲ್ಲ. ಅದನ್ನು ಕೂಡ ಇವರು ಯಾರು ರಾಮ ಪಾಟಲ್ ಅಂತ ಎನ್ನುವ ಅವರು ಇದನ್ನು ತೆಗೆದುಕೊಂಡಿದ್ರು ಟೆಂಡರ್ ಅನ್ನು. ಅವರ ಬದಲಿಗೆ ಇವರು ಬೇರೆ ಯಾರೊಬ್ರು 2-3 ಸೇರಿ ನಡೆಸ್ತಾ ಇದ್ದಾರೆ. ಅದರ ರೇಟ್ ಕೂಡ ಅಷ್ಟೇ ದರ ಪಟ್ಟಿಯಲ್ಲಿ ಇರುವುದಕ್ಕಿಂತ ಫುಲ್ ರೇಟ್. ಈಗ ಹೊರಗೆ ಎಷ್ಟು ರೇಟಿಗೆ ನಾವು ಫುಡ್ ತಗೊಳ್ತೀವಿ, ಊಟ ಆಗಲಿ, ತಿಂಡಿ ಆಗಲಿ, ಕಾಫಿ ಆಗಲಿ. ನಾನು ಇವತ್ತು ಬೆಳಿಗ್ಗೆ ನಾನು ಕಾಫಿ ತಗೊಂಡಿದ್ದೇನೆ, 15 ರೂಪಾಯಿ ರೇಟ್ ಹಾಕಿದ್ದಾರೆ ಅವರು. ಇದರ ದರದ ಪಟ್ಟಿ ಪ್ರಕಾರ ಅವರು ಅತಿ ಕಡಿಮೆ ರಿಯಾಯಿತಿ ದರದಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಅಷ್ಟು ರೇಟಿಗೆ ಸೇಲ್ ಮಾಡ್ತಾ ಇಲ್ಲ. ಇವರಲ್ಲಿ ದಬ್ಬಾಳಿಕೆ ಮಾಡ್ತಾ ಹಣ ತಗೊಂಡು ಈಗ ತುಂಬಾ ರೇಟಿಗೆ ಅವರು ಇದು ಮಾಡ್ತಾ ಇದ್ದಾರೆ. ಅದು ತಾವು ಆದಷ್ಟು ಬೇಗ ಇದನ್ನು ಈ ಕೂಡಲೇ ನೀವು ಕ್ಯಾಂಟೀನ್ ಅನ್ನು ಕ್ಲೋಸ್ ಮಾಡಿ ಹೊಸ ಸರ್ಕಾರದ ಆದೇಶದ ಪ್ರಕಾರ ನೀವು ಇದನ್ನು ಟೆಂಡರ್ ಅನ್ನು ಹೊಸ ಟೆಂಡರ್ ಕರೆದು ಆದಷ್ಟು ಬೇಗ ನೀವು ಮಾಡಿಸಿಕೊಡ್ಬೇಕಂತ ನಿಮಗೆ ನಾವು ಎಲ್ಲ ದಾಖಲೆ ಸಮೇತ ನಾವೀಗ ತಿಳಿಸಿದ್ವಿ. ಇದರ ಬಗ್ಗೆ ಕೂಡಲೇ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಅವರಿಗೆ ಲೈವ್ ಎಂಡ್ ಮಾಡಿ ಫೋಟೋ ತಗೊಂಡು ಲೈವ್ ಎಂಡ್ ಮಾಡಿ ಫೋಟೋ ತಗೊಂಡು ಫಿನಿಶ್ ಮಾಡಿ ಫೋಟೋ ತಗೊಂಡು